ಪಂಡಿತ ಕಟ್ಟಿ ನರಸಿಂಹಾಚಾರ್ಯರಿಗೆ ವಿದ್ಯಾಧೀಶ ಸ್ನಾತಕೋತ್ತರ ಸಂಸ್ಥೆಯ ವತಿಯಿಂದ ವಿದ್ಯಾಧೀಶರ ಸ್ಮರಣೆಯಲ್ಲಿ ಅವರ ಅನುಗ್ರಹ ರೂಪವಾದ ಈ ಪ್ರಶಸ್ತಿಯನ್ನು ಕೊಡ್ತಾ ಇರುವುದು ಅತ್ಯಂತ ಔಚಿತ್ಯಪೂರ್ಣವಾದದ್ದು. ನಿರಂತರ ಶಾಸ್ತ್ರಗಳ ಪಾಠ ಪ್ರವಚನವನ್ನು ಮಾಡಿ ವಿದ್ಯಾರ್ಥಿಗಳನ್ನು ಉತ್ತಮ ವಿದ್ವಾಂಸರನ್ನಾಗಿ ಮಾಡ್ತಾ ಇರುವಂತಹ ಒಂದು ಒಳ್ಳೆಯ ಸೇವೆಯನ್ನು ಮಾಡುವ ನರಸಿಂಹಾಚಾರ್ಯರಿಗೆ ಇನ್ನೂ ವಿಶೇಷವಾಗಿ ಪಾಠ ಪ್ರವಚನ ಮಾಡುವ ಸೌಭಾಗ್ಯವನ್ನು ವಿದ್ಯಾಧೀಶ ತೀರ್ಥರು ಅವರ ಅಂತರ್ಯಾಮಿಯಾದ ಮುಖ್ಯ ಪ್ರಾಣಾಂತರ್ಗತ ವೇದವ್ಯಾಸ ದೇವರು ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ಅದರಂತೆ ಪಂಡಿತ ಮಧುಸೂದನಾಚಾರ್ಯ ಪಾಂಡುರಂಗಿ, ಪ್ರೊಫೆಸರ್ ಕೆ ಟಿ ಪಾಂಡುರಂಗಿಯವರ ಸ್ಮಾರಕವಾದ ಪ್ರಶಸ್ತಿಯನ್ನು ಅವರಿಗೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಶಾಸ್ತ್ರಗಳ ಪಾಠ ಪ್ರವಚನವನ್ನು ವಿದ್ಯಾಪೀಠದಲ್ಲಿ ಮಾಡುತ್ತಾ ಉಪಪ್ರಾಂಶುಪಾಲರಾಗಿ ಎಲ್ಲ ಕಾರ್ಯದ ನಿರ್ವಹಣೆಯನ್ನು ಮಾಡುತ್ತಾ ಶ್ರೀಮಠದ ಅನೇಕ ಪರೀಕ್ಷೆ ಸಭಾಧಿಕಾರಿಗಳ ನಿರ್ವಹಣೆಯನ್ನು ಮಾಡುತ್ತಾ ವಿಶಿಷ್ಟ ಸೇವೆಯನ್ನು ಮಾಡುತ್ತಾ ಇರುವ ಅವರಿಗೆ ಇದನ್ನು ಕೊಟ್ಟದ್ದು ಬಹಳ ಔಚಿತ್ಯಪೂರ್ಣವಾದದ್ದು. ಅವರಿಗೂ ದೇವರು ವಿಶೇಷವಾಗಿ ಪಾಠ ಪ್ರವಚನಾದಿಗಳನ್ನು ಮಾಡುವ ಸೌಭಾಗ್ಯವನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. ನಮ್ಮ ಕಾಂತೇಶಾಚಾರ್ಯ ಇದೀಗ ಸತ್ಯಜ್ಞಾನಾಚಾರ್ಯರು ತಿಳಿಸಿದಂತೆ ಚಿಕ್ಕ ವಯಸ್ಸಿನಲ್ಲಿ ಈ ಡಿಲಿಟ್ ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸಮಾಧಿ ಸಾರ ಎಂಬ ಗ್ರಂಥದ ಒಂದು ರಚನೆಯನ್ನು ಮಾಡಿ ಅದರ ಮೂಲಕ ಇದನ್ನು ಪಡೆದದ್ದು ನಿಜವಾಗಿಯೂ ಬಹಳ ದೊಡ್ಡ ಸಾಧನೆ. ವಿಶೇಷವಾಗಿ ದೇವರ ಅನುಗ್ರಹ ಅವರಿಗೆ ಆಗಿ ಇನ್ನೂ ಹೆಚ್ಚಿನ, ಈಗಾಗಲೇ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ, ಇನ್ನೂ ಹೆಚ್ಚಿನ ಗ್ರಂಥಗಳನ್ನು ರಚನೆ ಮಾಡುವ ಸೌಭಾಗ್ಯವನ್ನು ದೇವರು ಅವರಿಗೆ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. ಪಂಡಿತ ವೆಂಕಟೇಶಾಚಾರ್ಯ ವಿರಹಿ ಮೋದಸುತ ಅಂತ ಮಹಾನುಭಾವರಾದ ಸತ್ಯ ಧರ್ಮತೀರ್ಥ ಶ್ರೀಪಾದಂಗಳವರು ಮಾಡಿದಂತಹ ಗ್ರಂಥ. ಅದರಂತೆ ನಾವು ಪ್ರವಚನ ಮಾಡಿದ್ದರ ವಾಲ್ಮೀಕಿ ರಾಮಾಯಣದ ವಿಷಯದ ಕುಶಲ ಪ್ರಶ್ನೆ ಎನ್ನುವ ಇನ್ನೊಂದು ಗ್ರಂಥ. ಇವೆರಡನ್ನೂ ವಿಶೇಷವಾಗಿ ಸಂಪಾದನೆ ಮಾಡಿ ಸಂಕಲನ ಮಾಡಿ ಒಂದು ದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ಇದೇ ರೀತಿ ವಾಂಗ್ಮಯ ಸೇವೆಯನ್ನು ಮಾಡುವ ಸೌಭಾಗ್ಯವನ್ನು ದೇವರು ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇವೆ. ವಾಮನಾಚಾರ್ಯರು ನ್ಯಾಯಾಮೃತದ ವಿಶೇಷವಾದ ಶೋಧನೆಯನ್ನು ಮಾಡಿದ್ದಾರೆ. ವಾಲ್ಮೀಕಿ ರಾಮಾಯಣವನ್ನು ಅನೇಕ ಪಂಡಿತರು ಅದರ ಶೋಧನೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ದೇವರ ಅನುಗ್ರಹವಾಗಲಿ. ಈ ಎರಡೂ ಸಂಸ್ಥೆಗಳ ವತಿಯಿಂದ ಪಂಡಿತ ಸತ್ಯಜ್ಞಾನಾಚಾರ್ಯ ಕಟ್ಟಿ ಬಹಳ ವಿಶೇಷವಾಗಿ ಸಮರ್ಥವಾದ ರೀತಿಯಲ್ಲಿ ಎಲ್ಲ ಕಾರ್ಯದ ನಿರ್ವಹಣೆಯನ್ನು ಮಾಡಿಸ್ತಾ ಇದ್ದಾರೆ. ನಮ್ಮ ಪಂಡಿತ ಕೃಷ್ಣಾಚಾರ್ಯ ಉಪಾಧ್ಯಾಯ ಅದರ ನಿರ್ದೇಶಕರಾಗಿದ್ದು ವಿದ್ಯಾಧೀಶ ಸಂಸ್ಥೆಯ ವಿಶೇಷವಾದ ಅಭಿವೃದ್ಧಿಗಾಗಿ ಅವರು ಪ್ರಯತ್ನವನ್ನು ಪರಿಶ್ರಮವನ್ನು ಪಡ್ತಾ ಇದ್ದಾರೆ. ನಮ್ಮ ಶ್ಯಾಮಾಚಾರ್ಯರು ಹಾಗೂ ಎಸ್ ಆರ್ ಪಾಂಡುರಂಗಿಯವರು, ಒಡವಿಯವರು ಇವರೆಲ್ಲ ಈ ಸಂಸ್ಥೆಯ ಅಭಿವೃದ್ಧಿಗಾಗಿ ಅವಿರತ ಪರಿಶ್ರಮ ಪಡ್ತಾ ಇದ್ದಾರೆ. ಅವರೆಲ್ಲರಿಗೂ ದೇವರ ವಿಶೇಷ ಅನುಗ್ರಹವಾಗಲಿ ಎಂಬುದಾಗಿ ಹಾಗೂ ಸಂಸ್ಥೆಯಲ್ಲಿ ಸೇವೆ ಮಾಡುವ ಎಲ್ಲ ವಿದ್ವಾಂಸರಿಗೂ ಕೂಡ ವಿಶೇಷವಾಗಿ ಹರಿವಾಯುಗಳ ಅನುಗ್ರಹವಾಗಲಿ ಅಂತ ಪ್ರಾರ್ಥನೆ